ಅದರಿಂದ ನಾನು ಮಾತಾಡ್ಬೇಕು ಇಷ್ಟ ಮಾತಾಡ್ಬೇಕು ಇವರು ಮೊಬೈಲಿಂದ ಏನಾಗಿ ರಿಲೇಟಿವ್ಸ್ ಆಗಿ ಯಾರು ಮಾತಾಡ್ತಿಲ್ಲ, ಏನು ಮೊಬೈಲ್ಗೆ ಅಡಿಕ್ಟ್ ಆಗಿಲ್ಲ. ಸರಿ ನಾನು ಫೋನ್ ನೋಡಿದ್ರೆ ಮಾತಾಡ್ಬೇಕಾಗುತ್ತೆ. ಇವರು ನೆಕ್ಸ್ಟ್ ಇವ್ರು ಮೊಬೈಲಿಂದ ಉಪಯೋಗ ಐತೆ, ನಾವು ಅದು ಏನು ಕೇಳಿದ್ರೆ ಮೊಬೈಲ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತಂದ್ರೆ ನಮ್ಮ ಸಮಸ್ಯೆಯಲ್ಲಿ ಫೋನ್ ಬಿಟ್ಟರೆ ಏನಿಲ್ಲ. ನಾನು ಫೋನ್ ಇದ್ರೆ ಪ್ರಪಂಚನೇ ಇಲ್ಲ. ಫೋನ್ ಎಲ್ಲ ಮನೆಯಲ್ಲಿ ಕಾಮನ್ ಆಗಿ ಬರ್ತಾ ಇರ್ತಾರೆ ಎಲ್ಲ ಪೇರೆಂಟ್ಸ್. ಫೋನ್ ಇಟ್ಕೊಂಡ್ಬಿಟ್ರೆ ನಿಮಗೆ ಪ್ರಪಂಚನೇ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರ ಆಫೀಸಿಗೆ ಹೋಗ್ತಿರ್ತಾರೆ, ಅವ್ರಿಗೆ ಏನೋ ಒಂದು ಕೆಲಸ ಇರುತ್ತೆ, ಅವರಿಗೂ ಮೊಬೈಲ್ ಬೇಕು. ಸೋಷಿಯಲ್ ಮೀಡಿಯಾ ನಾವು ಅದರಿಂದ ನಾವು ಜಾಸ್ತಿ ಹೆಲ್ಪ್ ಆಗ್ತದೆ. ಕೊರೋನಾ ಟೈಮಲ್ಲಿ ಜಾಸ್ತಿ ಪೇರೆಂಟ್ಸು ಕ್ಲಾಸಸ್ ಎಜುಕೇಶನ್ ಬೆಳೆದಿದ್ರೆ ಝೂಮ್ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾದಿಂದ ನಮಗೆ ಹೆಲ್ಪ್ ಆಗ್ತಿತ್ತು. ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂತಂದರೆ ನಾವು ಆ 2 ವರ್ಷ ಸುಮ್ಮನೆ ವೇಸ್ಟ್ ಮಾಡಬೇಕಾಗಿತ್ತು. ನಾವು ಓದೋಕ್ಕಾಯ್ತು. ಅವಾಗ ಪೇರೆಂಟ್ಸ್ ಪಕ್ಕ ನಮ್ಮ ಕೈಯಲ್ಲಿ ಫೋನ್ ಕೊಡೋ ಪರಿಸ್ಥಿತಿ ಬಂತು. ಹೌದು, ಝೂಮ್ ಮೀಡಿಯಾದಿಂದ ನಾವು ಯೂಸೇ ಮಾಡ್ಕೊಂಡಿದ್ದೀವಿ. ಅದರಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಎಷ್ಟೋ ಜನ ದುಡಿಯೋಕ್ಕೆ ದಾರಿ ಆಯಿತು. ಈಗ ಕೊರೋನಾ ಇದೆ ಅಂತ ಎಲ್ಲರೂ ಆಗಿದ್ದಿಲ್ಲ ಇಂಗ್ಲೀಷಲ್ಲಿ. ಅದು ನಾವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನಾನು ಓದಿದ್ದೀನಿ. ಆಯ್ತಾ, ಇದು ನಾವು ಎಜುಕೇಶನ್ ರೀತಿಯಲ್ಲಿ ಹೋದ್ರೆ ನಮಗೆ ಹೆಲ್ಪೇ ಆಗಿದೆ ಸೋಷಿಯಲ್ ಮೀಡಿಯಾ. ನೀವು ಎಜುಕೇಶನ್ ರೀತಿಯಾಗಿ ಹೋದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಆದ್ರೆ ಜಾಸ್ತಿ ಮಕ್ಕಳು ನಿಮ್ ತರನೇ ಯಾರು ಇರಲ್ಲ. ಈಗ ಮಕ್ಕಳು ಮೈಂಡ್ ಎಲ್ಲರೂ ಮಂಕಿ ಮೈಂಡ್ ಅಂತ ಕರೀತಿದ್ದಾರೆ. ಯಾರು ಮನಸ್ಸು ಸ್ಥಿರ ಇಲ್ಲ. ಇವಾಗ ಮನುಷ್ಯರಾಗಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಅಂತದ್ರೊಳಗೆ ಫೇಮಸ್ ಆಗಿರೋದು ಅವೆಲ್ಲ. ಇವ್ರು ಮಂಕಿ ಮೈಂಡ್ ಅಂತ ಇವ್ರು
ಹೇಳಿದ್ದು ಬೈಜೂಸ್ ಎಜುಕೇಶನ್ ಬಗ್ಗೆ ಮಾತಾಡಿದ್ರಲ್ವಾ, ಯೂಟ್ಯೂಬ್ ತೆಗೆದು ಬರೀ ಒಂದು ವಿಡಿಯೋ ಹಾಕಿ ಒಂದು ಕ್ಲಾಸ್ ಕೇಳಿ ಯಾರು ಸುಮ್ಮನಾಗಲ್ಲ. ಎಕ್ಸಾಂಪಲ್ ಯಾರು ಅಂದ್ರೆ ನನ್ನ ತಂಗಿನೇ ಅಷ್ಟೇ, ಅವಳು ನನ್ನ ಕ್ಲಾಸ್ ಕೇಳ್ಬೇಕು, ಇವತ್ತು ಮ್ಯಾಮ್ ಹೇಳಿದ ಅರ್ಥ ಆಗಿಲ್ಲ ಅಂತ ಕ್ಲಾಸ್ ಕೇಳ್ತಾಳೆ. ಕ್ಲಾಸ್ ಕೇಳಿ 5 ನಿಮಿಷಕ್ಕೆ ಹೋಗಿ ರೂಮಲ್ಲಿ ಅಕ್ಕಂದ್ರೆ ರೀಲ್ಸ್ ಮಾಡ್ತೀನಿ ನಾನು ಅಂತಂದು ಹೋಗಿ ರೀಲ್ಸ್ ಮಾಡ್ತಿರ್ತಾರೆ. ಎಲ್ಲಾರ್ದು ಇವ್ರ ತರನೇ ನಿಮ್ ತರನೇ ಮೈಂಡ್ ಇರಲ್ಲ, ಎಲ್ರು ಏನ್ ಮಾಡ್ತಿರ್ತಾರೆ ಫೋನ್ ಅಂತ ಚಾಟಿಂಗು ರೀಲ್ಸು ಫೇಸ್ಬುಕ್ ಅದನ್ನೇ ಬಾಳ ನೋಡಿದ್ರೆ ಜಾಸ್ತಿ. ಚಂದ ಮಾಮ ತೋರಿಸಿ ಊಟ ಮಾಡಿಸ್ತಾರೆ, ಮಕ್ಕಳಿಗೆ ಹಾಕ್ತಾರೆ ಅಂತ ಹೇಳ್ತೀರಾ. ಚಂದ ಮಾಮ ನಮ್ಮ ಅಜ್ಜ ಇದ್ದಂಗೂ ಇತ್ತು, ಈಗ್ಲೂ ಇದೆ, ನಾಳೆ ನಮ್ಮ ಮಕ್ಳು ಇದ್ದಾಗ ಚಂದ ಮಾಮ ಇದ್ದೇ ಇರುತ್ತಪ್ಪ. ಈಗ ಇನ್ನು ಮಕ್ಳು ಸ್ಕೂಲ್ಗೆ ಹೋಗಿರಲ್ಲ, ಆಲ್ರೆಡಿ ರೈಮ್ಸ್ ಹೇಳ್ತಿರ್ತಾರ, ಅಷ್ಟು ಚುರುಕಿರ್ತಾರೆ. ಎದ್ರಿಂದ ಆಯ್ತಪ್ಪ, ಮೊಬೈಲ್ ಇಂದ ಯಾರೋ ನೀವ್ ಹೇಳಿದ್ವಲ್ಲ, ಈ ಫ್ರೆಂಡ್ ಹೇಳಿದ್ರು ಏನಂತ, ಝೂಮ್ ಮೀಟಿಂಗ್ ಆಪ್ ಅಲ್ಲಿ ನಾವು ಎಷ್ಟೊಂದು ಉಪಯೋಗನೇ ಏನ್ ಮಾಡಿದ್ವಿ. ಝೂಮ್ ಮೀಟ್ ಆಪ್ ಅಲ್ಲಿ ಏನಾಯ್ತು, ಈ ಕಡೆ ಸೈಡಿಗೆ ಅದು ಸ್ಲಿಪ್ ಅದೇನದು ಸ್ಲಿಪ್